ಕರ್ನಾಟಕ ರಾಜ್ಯದ ಜನರಿಗೆ ತಿಳಿಸುವುದೇನೆಂದರೆ, ಈಗ ಬರ್ತಕ್ಕಂಥ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ರಜಾದಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಕೈಗೊಳ್ಳಲಿರುವ ಸಮೀಕ್ಷಾ ಕಾರ್ಯ ಅಂದರೆ ಸಮೀಕ್ಷೆ ನಡೀತದೆ. ಪ್ರತಿ ಮನೆಗೆ ಸಮೀಕ್ಷಾದಾರರು ಬಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿ ಮನೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಕಾರ್ಯಕ್ಕೆ ಮನೆ ಅವ್ರನ್ನ ಡಿವೈಡ್ ಮಾಡಿಕೊಡೋಕ್ಕೆ ಇಂಧನ ಇಲಾಖೆಯ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳ ಸೇವೆಯನ್ನು ಬಳಸ್ಕೊಳ್ತಾರೆ. ಅಂದರೆ ಮನೆಗಳು ಎಷ್ಟಿದಾವೆ, 150 ಮನೆಗಳಿಗೆ ಒಬ್ಬ ಗಣಿತದಾರರು ಅಂದರೆ ಸಮೀಕ್ಷಾದಾರರು ಬರ್ತಾರೆ. 20 ಸಮೀಕ್ಷಾದಾರರ ಮೇಲೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. 150 ಮನೆಗಳಿಗೆ ಒಬ್ಬೊಬ್ಬ ಸಮೀಕ್ಷಾದಾರರು ಬಂದು ಅವರು ಸಮೀಕ್ಷೆಯನ್ನು ಕೈಗೊಳ್ತಾರೆ. ಯಾವ ರೀತಿಯಾಗಿ ಅವರು ಮನೆಗಳನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಅಂದರೆ, 2011ರ ಜನಗಣತಿ ದಾಖಲೆಗಳಾದ ಬ್ಲಾಕ್ ಲೇಔಟ್ ಮ್ಯಾಪ್ ಮತ್ತು ಸಂಕ್ಷಿಪ್ತ ಮನೆಗಳ ಪಟ್ಟಿಯನ್ನು ಪರಿಷ್ಕರಿಸಿಕೊಂಡು, ಅಂದರೆ ಅದು ಹಳೆಯದಾಗಿರುತ್ತೆ, ಅದನ್ನು ಇವರು ಏನು ಮಾಡ್ತಾರೆ ಪರಿಷ್ಕರಿಸ್ಕೊಳ್ತಾರೆ. ಅಥವಾ ಇಂಧನ ಇಲಾಖೆಯ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳು, ಅಂದರೆ ಪ್ರತಿ ಮನೆಗೆ ಮೀಟರ್ ಇರ್ತವೆ. ಆ ಮೀಟರ್ ರೀಡರ್ಗಳು ನೀಡುವ ಮಾಹಿತಿ ಅಂದರೆ ಅವರು ಎಲ್ಲೆಲ್ಲಿ ಮೀಟರ್ಗಳಿದಾವೆ ಅನ್ನೋದು ಅವ್ರ ಹತ್ರ ಒಂದು ಪ್ಲಾನ್ ಇರ್ತದೆ, ಒಂದು ನಕ್ಷೆ ಇರ್ತದೆ. ಆ ನಕ್ಷೆಯನ್ನು ಉಪಯೋಗಿಸಿಕೊಂಡು ಹಾಗೂ ಇತರ ಮೂಲಗಳ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಆಯೋಗವು ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳುವ ಬಗ್ಗೆ ತೀರ್ಮಾನಿಸಲಾಗಿರುತ್ತದೆ. ಈ ಬಗ್ಗೆ ಇಂಧನ ಇಲಾಖೆಯ ಈಗಾಗಲೇ ಆಗಸ್ಟ್ನಲ್ಲೇ ಅಪರ ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಸಭೆಯನ್ನು ನಡೆಸಲಾಗಿರುತ್ತೆ. ಜೊತೆಗೆ ಆ ಒಂದು ಇಂಧನ ಇಲಾಖೆಯ ಸಹಯೋಗದೊಂದಿಗೆ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳು ನೀಡುವ ಮಾಹಿತಿ ಆಧಾರದಂತೆ ಇತರೆ ಮೂಲಗಳನ್ನು ಬಳಸಿ ಮನೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅದರಂತೆ ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳಲು ಸಹಮತಿಯನ್ನು ವ್ಯಕ್ತಪಡಿಸಿರುತ್ತಾರೆ. ಇದಕ್ಕಾಗಿ ನಮ್ಮ ಘನ ಕರ್ನಾಟಕ ಸರ್ಕಾರ ಏನು ಒಂದು ಆದೇಶ ಮಾಡಿತು, ಈ ಒಂದು ಸಮೀಕ್ಷಾ ಕಾರ್ಯಕ್ಕೆ ಇಂಧನ ಇಲಾಖೆಯ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳ ಸೇವೆಯನ್ನು ಉಪಯೋಗಿಸಿಕೊಂಡು ಈ ಕೆಳಕಂಡ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿ ಆದೇಶಿಸಿದೆ. ಏನೇನು? ಇಂಧನ ಇಲಾಖೆಯಡಿ ಬರುವ ರಾಜ್ಯದ ಎಲ್ಲ 5 ಎಸ್ಕಾಂ ಅಂದರೆ ಬೆಸ್ಕಾಮು, ಹೆಸ್ಕಾಮು ಅಂದರೆ ಹುಬ್ಬಳ್ಳಿ ಹೆಸ್ಕಾಮು, ಈ ರೀತಿ 5 ಹೆಸ್ಕಾಂಗಳ ಸಹಯೋಗದೊಂದಿಗೆ GPS ಕೋಆರ್ಡಿನೇಟರ್ಗಳನ್ನು ಉಪಯೋಗಿಸಿ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳ ಸೇವೆಯನ್ನು ಬಳಸಿಕೊಂಡು ಹೊಸದಾಗಿ ಮನೆಗಳ ಪಟ್ಟಿಯನ್ನು ತಯಾರಿಸೋದು. ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ವಿದ್ಯುತ್ ಶಕ್ತಿ ರೀಡರ್ಗಳ ಕಾರ್ಯಕ್ಕೆ ತಲಾ ₹1000 ಹಾಗೂ ಮೊಬೈಲ್ ವೆಚ್ಚಕ್ಕಾಗಿ ₹500 ಪಡೆಯಲು ಅರ್ಹರಿರುತ್ತಾರೆ ಅವರು. ಹಾಗಾಗಿ ಈ ಒಂದು ಆದೇಶವನ್ನು ಅವರು ಮಾಡಿರ್ತಾರೆ. ಇಷ್ಟು ಇದುವರೆಗಿನ ಮಾಹಿತಿ. ಮುಂದಿನ ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ಈ ಒಂದು ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸ್ತಿರಲ್ಲ.